Jungle. Audio Jungle. ಹೊನ್ನಕೆಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ವಿಜಯಪುರದಲ್ಲಿ ಇದೇ ಜನವರಿ 9ನೇ ತಾರೀಕಿನಂದು ಕೇಂದ್ರ ಬಸ್ ನಿಲ್ದಾಣದ ಎದುರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿಯ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣದ ನಾಮಕರಣ ಸಮಾರಂಭವನ್ನು ಉದ್ದೇಶಿತ ವಿದ್ಯಾರಾಣಿ ತುಂಗೋಳ್ ಇವರ ನೇತೃತ್ವದಲ್ಲಿ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಜಂಬಗಿ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು. ವಿದ್ಯಾರಾಣಿ ತುಂಗೋಳ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಚೆನ್ನಮ್ಮನ ಪುತ್ಥಳಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನಾವರಣ ಮಾಡಲಿದ್ದಾರೆ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ಕಿತ್ತೂರು ಚೆನ್ನಮ್ಮನ ಹೆಸರೇ ನಾಮಕರಣ ಮಾಡಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್, ಇನ್ನುಳಿದಂತೆ ಎಲ್ಲ ಸಚಿವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ ಎಂದು ಸ್ಪಷ್ಟನೆ ನೀಡಿದರು. ಜಂಬಗಿಯ ದೇಶಮುಖರ ಮನೆತನದ ನೇತೃತ್ವದಲ್ಲಿ ರೂಪಧಾರಣೆ ಮಾಡಿಕೊಂಡ ವೀರ ಜ್ಯೋತಿಯನ್ನು ಹಿಡಿದುಕೊಂಡು ಕುದುರೆ ಮೇಲೆ ಕುಳಿತು ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನಕ್ಕೆ ತಲುಪುವರು. ನಂತರ ಕುಂಭಮೇಳ ಪ್ರಾರಂಭವಾಗುತ್ತದೆ. ದೇಶಮುಖ್ ಮನೆತನದ ಮುಖಂಡರು, ಹಿರಿಯರು ಚೆನ್ನಮ್ಮನ ಮನೆತನದ ಪರಿಚಯವನ್ನು ಸ್ಪಷ್ಟಪಡಿಸಿದರು. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕೆಡ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪತ್ರಿಕಾ ಮಾಧ್ಯಮದವ್ರನ್ನ ಕರೆದು ಮಾತಾಡೋ ಒಂದು ಉದ್ದೇಶ ಏನಂದ್ರೆ, ನಾಳೆ ಜನವರಿ 9ನೇ ತಾರೀಕಿಗೆ ವಿಜಯಪುರ ನಗರದಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ ಇರುವಂಥ ಒಂದು ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮತ್ತು ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದ ಒಂದು ಹೆಸರಿಡುವ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿ ಎಂ ಅವರು ಸಿದ್ದರಾಮಯ್ಯನವರು ಮತ್ತು ರಾಮಲಿಂಗಾರೆಡ್ಡಿ ಅವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ ಅವರು ಹಾಗೂ ಇನ್ನೋರ್ವ ಮಂತ್ರಿಗಳು, ಎಲ್ಲ ಶಾಸಕರು, ವಿಜಯಪುರ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಒಂದು ಕಾರ್ಯಕ್ರಮ ವಿಜಯಪುರದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಮತ್ತು ಎಲ್ಲ ಪಂಚಮಸಾಲಿ ಸಮಾಜದವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮಾಜದವರು ಇರೋದ್ರಿಂದ ಚೆನ್ನಮ್ಮನ ಒಂದು ಮೂರ್ತಿ ಪ್ರತಿಷ್ಠಾನೆ ಆಗೋದ್ರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ನಮ್ಮ ಸಮಾಜದವರು ಭಾಗವಹಿಸ್ತಾರೆ. ಮತ್ತು ತಮಗೆಲ್ಲರಿಗೂ ಇಲ್ಲಿ ಜಂಬಗಿಗೆ ಕರೆಸಿ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವ ಒಂದು ಉದ್ದೇಶ ಏನಂದ್ರೆ, ವೀರಮಾತೆ ಕಿತ್ತೂರು ಚೆನ್ನಮ್ಮನ ತಾಯಿಯ ತವರು ಮನೆ ಈ ಜಂಬಗಿ ಊರು ಮತ್ತು ಈ ವಾಡೆ ಆಗಿರೋದ್ರಿಂದ ಇಲ್ಲಿಂದ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವ ಒಂದು ವಿಶೇಷತೆಯನ್ನು ದೇಶಮುಖ್ ಮನೆತನದವ್ರು ಹಮ್ಮಿಕೊಂಡಾರ. ಏನಾದರೂ ವಿಶೇಷತೆಪ್ಪ ಅಂತಂದ್ರೆ, ನಾಳೆ ನಡೆಯುವ ಒಂದು ಕುಂಭಮೇಳ ಕಾರ್ಯಕ್ರಮ ಸುಮಾರು 2 ರಿಂದ 2.5 ಸಾವಿರ ಮಹಿಳೆಯರು ಇಲಕಲ್ ಸೀರೆ ಉಟ್ಕೊಂಡು ಚೆನ್ನಮ್ಮ ತಾಯಿಯ ಒಂದು ಮೂರ್ತಿಯ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಸುಮಾರು 2.5 ಸಾವಿರ ಕುಂಭಮೇಳ ಪ್ರಾರಂಭ ಆಗ್ತದೆ. ಅಂತ ಒಂದು ಕಾರ್ಯಕ್ರಮಕ್ಕೆ ದೇಶಮುಖ್ ಮನೆತನದಿಂದ ಒಂದು ವೀರ ಜ್ಯೋತಿಯನ್ನ ಈ ದೇಶಮುಖ್ ಮನೆತನದವ್ರು ಜಂಬಗಿಯಿಂದ ತಗೊಂಡ್ ಬರ್ತಾರ. ಜಂಬಗಿಯಿಂದ ದೇಶಮುಖ್ ಮನೆತನದವ್ರು ಆ ಜ್ಯೋತಿಯನ್ನು ತಂದ ತಕ್ಷಣ ಸಿದ್ದೇಶ್ವರ ಗುಡಿಯಿಂದ ಜ್ಯೋತಿ ಬಂದು ತಲುಪಿದ ತಕ್ಷಣ ಕುಂಭಮೇಳ ಪ್ರಾರಂಭ ಆಗ್ತದೆ. ಕುಂಭಮೇಳ ಸುಮಾರು ಸಿದ್ದೇಶ್ವರ ಗುಡಿ 9 ಗಂಟೆಗೆ ಚಾಲನೆ ಕೊಟ್ಟು 9 ಗಂಟೆ ನಂತರ ಚಾಲನೆ ಆದ ನಂತರ 2.5 ಸಾವಿರ ಜನ ಮಹಿಳೆಯರು ಪೂರ್ಣ ಕುಂಭವನ್ನು ಹೊತ್ಕೊಂಡು ಸಿದ್ದೇಶ್ವರ ಗುಡಿ, ಗಾಂಧಿ ಸರ್ಕಲ್ ಮತ್ತು ಬಸವೇಶ್ವರ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ ಚೆನ್ನಮ್ಮ ಸರ್ಕಲ್ ತಲುಪ್ತದೆ. ತದನಂತರ ಸಿದ್ದರಾಮಯ್ಯ ಅವರು ಬಂದು ಮೂರ್ತಿಯ ಒಂದು ಉದ್ಘಾಟನೆಯನ್ನು ಮಾಡ್ತಾರೆ. ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಬಂದು ಬಸ್ ನಿಲ್ದಾಣದ ಒಂದು ನಾಮಕರಣವನ್ನು ಮಾಡ್ತಾರೆ. ಬಸ್ ನಿಲ್ದಾಣಕ್ಕೂ ಕೂಡ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೆಸರನ್ನ ಇವತ್ತು ವಿಶೇಷವಾಗಿ ಹೇಳ್ಬೇಕಂದ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ನಾವು ಸಮಾಜದವ್ರು ಯಾರು ಕೇಳ್ಕೊಂಡಿರ್ಲಿಲ್ಲ. ಸರ್, ನಮ್ಗೆ ಇಲ್ಲಿ ಜಾಗ ಕೊಡ್ರಂತೂ ಕೇಳ್ಕೊಂಡಿರ್ಲಿಲ್ಲ ಮತ್ತು ನಾವು ಬಸ್ ಸ್ಟ್ಯಾಂಡ್ ಹೆಸರು ಇಡ್ರಂತೂ ಕೇಳ್ಕೊಂಡಿರ್ಲಿಲ್ಲ. ಅದಕ್ಕೆ ಇವತ್ತು ಅವರೇ ಕಾಳಜಿ ವಹಿಸಿ ಬಸ್ ನಿಲ್ದಾಣಕ್ಕೆ ಚೆನ್ನಮ್ಮನ ಹೆಸರು ಹಿಡಿದು ಮತ್ತು ಮೂರ್ತಿಯನ್ನ ಬಸ್ ನಿಲ್ದಾಣದ ಮುಂದ್ಗಡೆನೆ ಕೂಡಿಸ್ಬೇಕು. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದವಳಲ್ಲ, ಇಡೀ ದೇಶಕ್ಕೆ ಸೀಮಿತವಾದವಳು. ಯಾಕಂದ್ರೆ ನಮ್ಮ ಜಾತಿಯಲ್ಲಿ ಹುಟ್ಟಿದ್ದು ನಮ್ಗೆ ಹೆಮ್ಮೆ ಅದ, ನಮ್ಗೆ ಖುಷಿ ಅದ. ಆದ್ರೆ ಆ ತಾಯಿ ಮಾಡಿದ್ದು ಇಡೀ ಬ್ರಿಟಿಷರಿಗೆ ಒಂದು ಸಿಂಹ ಸ್ವಪ್ನವಾಗಿ ಆ ತಾಯಿ ಅವತ್ತು ಹೋರಾಡಿದವಳು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ
ಇಡೀ ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರ್ನ ನಮ್ಮ ಭಾರತ ದೇಶವನ್ನು ಬಿಟ್ಟು ಓಡಿಸಬಹುದು ಅಂತ ನಮ್ಮ ದೇಶಕ್ಕೆ ತೋರಿಸಿಕೊಟ್ಟಂತ ವೀರಮಾತೆಯ ಒಂದು ಪುತ್ಥಳಿ ಅನಾವರಣ ಆಗ್ತಿರೋದು ಇಡೀ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ಪಡುವಂತ ವಿಷಯ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅಂತ ಒಂದು ಸಂದರ್ಭದಲ್ಲಿ ನಮ್ಗ ಬಸ್ ಸ್ಟ್ಯಾಂಡ್ ಎದುರಿಗೆ ನಮ್ ಜಾಗ ಕೊಟ್ಟು ನಮ್ಮ ತಾಯಿ ಚೆನ್ನಮ್ಮಳನ ಹೆಸರನ್ನ ವಿಜಯಪುರ ಬಸ್ ನಿಲ್ದಾಣಕ್ಕೆ ಇಡಕತ್ತಾರಲ್ಲ, ಅದು ಹೆಮ್ಮೆ ವಿಷಯ ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ರಿಗೆ ನಾವು ಎಲ್ಲ ಪಂಚಮಸಾಲಿ ಸಮಾಜದಿಂದ ಮತ್ತು ಜಂಬಿಗೆ ದೇಶಮುಖ್ ಮಣಿತನದವರದಿಂದ ನಾವು ಧನ್ಯವಾದಗಳನ್ನ ಈ ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಧರ್ಮದ ಒಂದು ಕೇಂದ್ರ ಬಿಂದು ಆದ ಈ ದೇಶಮುಖ್ ಮಣಿತನದವರ ಒಂದು ಇತಿಹಾಸ ಅದ, ಅದನ್ನು ಕೂಡ ವಿವರವಾಗಿ ಹಿರಿಯರು ಹೇಳ್ತಾರ ತಮ್ಮ ಮುಂದೆ. ಚೆನ್ನಮ್ಮವ್ರು ಹುಟ್ಟಿದಿಂದ ಹೇಳ್ಬೇಕ. ಪಾರ್ವತಮ್ಮ ಅವ್ರನ್ನ ನಮ್ಮ ತನಕ ಕೊಟ್ಟಿದ್ರು. ಪಾರ್ವತಮ್ಮನವ್ರ ಹೊಟ್ಟಿಲಿ ಚೆನ್ನಮ್ಮವರು ಇದು ಪದ್ಮಾವತಿ ಇದು ಬಸಲಿಂಗಪ್ಪ ಗುರುಲಿಂಗಪ್ಪ 3 ಮಂದಿ ಮಕ್ಕಳು ಹುಟ್ಟಿದ್ರು. ಮುಂದೆ ಅವರಿಗೆ ಕಾಕ್ತಿಗೆ ಪದ್ಮಾವತಿಯವ್ರಿಗೆ ಕೊಟ್ಟಿದ್ರು. ಕಾಕ್ತಿ ದೇಶಮುಖರಿಗೆ ಪದ್ಮಾವತಿಯವರಿಗೆ ದೊಡ್ಡ ಮಕ್ಕಳು ಆಗಲಿಲ್ಲ. ಅದಕ್ಕೆ ಇವರು ಪಾರ್ವತಮ್ಮನವರು ನೆರೆಹಳ್ಳಿ ಹೊನ್ನಳ್ಳಿ ಅಲ್ಲಿ ಮಲ್ಲಿಕಾರ್ಜುನ ದೇವರಿಗೆ ಡೈಲಿ ಏನದ ಇಲ್ಲಿ ನಡ್ಕೋತ ಹೋಗಿ ಆ ದೇವ್ರ ತೀರ್ಥ ತೋಡ್ಮ್ಯಾಗೆ ಮುಂದೆ ಅವ್ರು ಪ್ರಸಾದ ತೋತಿದ್ರು. ಆದಾಗ ಇಲ್ಲಿ ಮಾಲ್ಗಾರ ತೋಟ ಹತ್ತದ ತೋಟದಾಗ ಅಲ್ಲಿನಾದರೂ ಅಲ್ಲಿ ಪಾದಗಟ್ಟಿ ಅದಾವ. ನನ್ನ ಜಂಬಿಗೆ ಗ್ರಾಮಕ್ಕೆ ಬರಮಾಡಿಕೊಳ್ಳುತ್ತಾ ಇವತ್ತಿನ ದಿವಸ ಕಿತ್ತೂರಾಣಿ ಚೆನ್ನಮ್ಮ ನಮ್ಮ ಅಂತಂದು ಹೇಗೆ ಸಂಬಂಧ ಇದೆ ಅಂದ್ರೆ, ಪದ್ಮಾವತಿಯನ್ನು ಕಾಕ್ತಿ ದೇಸಾರ್ ಮನೆ ಕೊಟ್ಟಿತ್ತು. ಆಕೆ ಬಸಲಿಂಗಪ್ಪನ ಮಗಳು, ನಮ್ಮ ಅಜ್ಜನ ಬಸಲಿಂಗಪ್ಪನ ಮಗಳು. ಆಕೆ ಮಗಳೇ ಕಿತ್ತೂರಾಣಿ ಚೆನ್ನಮ್ಮ, ಪದ್ಮಾವತಿ ಮಗಳು. ಮುಂದೆ ಮಲ್ಸರ್ಜಿ ದೇಶನ ಸಹೋದರಿನ ನಮ್ಮ ಬಸಲಿಂಗಪ್ಪನ ತಗೊಂಡಿತ್ತು. ಪದ್ಮಾವತಿ ಮೊದಲನೇ ಇದು ಹೆರಿಗೆ ಆಗಿದ್ದು ಇಲ್ಲೇ ಕಿತ್ತೂರಾಣಿ ಚೆನ್ನಮ್ಮ, ಅವಾಗೆ ಹುಟ್ಟಿದ್ದಿಲ್ಲ. ಈ ಪ್ರಕಾರ ಬಹದ್ದೂರ್ ಬಸಲಿಂಗಪ್ಪನವರು 1858ರಾಗ ಅವ್ರಿಗೆ ಗಲ್ ಶಿಕ್ಷೆ. ಅವಾಗ 10,000 ಹೆಡ್ ಮಿಲಿಟ್ರಿ ಕ್ವಾರ್ಟರ್ ನಮ್ಮದು ಕೊಟ್ನಾಳ್ ಕಿಲ್ಲೆ. ಆ ಕಿಲ್ಲೆದಿಂದ ಮದ್ದಗುಂಡ ಸಂಗ್ರಹಣೆ ಆಯ್ತು. ಅಲ್ಲಿಂದ ಸುರ್ಪುರ ವೆಂಕಟಪ್ಪ ನಾಯಕ ಇವರಿಗೆಲ್ಲ ಮದ್ದಗುಂಡ ಸಪ್ಲೈ ಮಾಡೋದು, ಆಮ್ಯಾಗ ಸೈನಿಕರ ತರಬೇತಿ ಕೊಡೋದು, ಇವೆಲ್ಲನೂ ನಮ್ಮ ವಂಶಸ್ಥರು ಮಾಡ್ತಿದ್ರು ಆ ಕಾಲದಲ್ಲಿ ಬಸಲಿಂಗಪ್ಪ. ಇವೆಲ್ಲ ಸುದ್ದಿಗಳನ್ನು ಅವ್ರಿಗೆ ಬ್ರಿಟಿಷರಿಗೆ ಮಾಹಿತಿ ಸಿಕ್ಕ ಮ್ಯಾಗ ಅವ್ರನ್ನ ಒಂದಿನ ಅವ್ರಿಗೆ ಇವ್ರಿಗೆ ಘರ್ಷಣೆಯಾಗಿ ಒಂದು ಕಡೆ ಕೊಟ್ನಾಳ್ ಕಿಲ್ಲೆ ದಾಟಿ ಮುಂದೆ ವಿದ್ದಾಯ್ತು. ವಿದ್ದಾದ್ಮ್ಯಾಗ ಬ್ರಿಟಿಷ್ ಅವ ಕಲೆಕ್ಟರ್ ಅವಾಗ ವಾಪಸ್ ಹೋದ ಇವ್ರ ಸೈನ್ಯ ಬಲಡ್ಡೆ ಆದ್ಮ್ಯಾಗೆ. ಮುಂದೆ ಆಮ್ಯಾಗೆ ಅವರು ಮೋಸದಿಂದ ಜಂಬಿಗೆಯಲ್ಲಿ ಬಂದು ಅವರು ರಾತ್ರಿ 12:30 ಗಂಟೆ 1 ಗಂಟೆಗೆ ಬಂದು ಮೋಸದಿಂದ ಹಿಡಿದು ಅವ್ರನ್ನ ಸೊಲ್ಲಾಪುರ ಕಲೆಕ್ಟರ್ ಆಫೀಸ್ಗೆ ಒಯ್ದು ಅವಾಗ 1858ರಲ್ಲಿ ಗಲ್ಲಿಗೇರಿಸಲಾಗಿ. ಅವಾಗ ಅವರು ಬ್ರಿಟಿಷರು ಕಲೆಕ್ಟರ್ ಒಂದು ಮಾತು ಬಸಲಿಂಗಪ್ಪಜವ್ರನ್ನ ಕೇಳ್ತಾರ, ನೀನು 12,000 ಎಕರೆ ಜಮೀನ ನಿನ್ನ ದೇಶಕತ್ತಿ ನೀನು ಬಿಟ್ಟು ಕೊಡ್ತೀವಿ, ನನಗೆ ಶರಣಾಗತ್ತ ಆಗತ್ತೆ ಅವರು ಕಲೆಕ್ಟರ್ ಹೇಳ್ತಾರ. ಆದ್ರೆ ಬಸಲಿಂಗಪ್ಪ ಅವ್ರು ಒಪ್ಪುದಿಲ್ಲ. ನೀವೇ ನಮ್ಮ ದೇಶ ಬಿಟ್ಟು ಹೋರಿ, ಹೋದ್ಮ್ಯಾಗ ನಾವೆಲ್ಲ ನಮ್ಮ ದೇಶ ಒಕ್ಕಟ್ಟು ಮಾಡ್ಕೊಂಡು ನಾವು ಇದು ಮಾಡ್ತೀವಿ ಅಂದ್ಮ್ಯಾಗ ಮುಂದೆ ಅವ್ರನ್ನ ಒಯ್ದು ಗಲ್ಲಿಗಟ್ಟ. ಇನ್ನೊಂದು ಅದೇ ಮೀನಾಕ್ಷಿ ಚೌಕ್ ಅಂತ ಇವತ್ತಿಗೆ ಹೆಸರಾಗಿ ಅದೇ ಅದೊಂದು ಹೋಟೆಲ್ ಇದ್ದಿದ್ದು ಮೀನಾಕ್ಷಿ ಚೌಕ್ ಅಂತ ಅದೇ ಹೆಸರಾಗಿ ರೂಢಿಯಲ್ಲಿ ಬಂದುಬಿಟ್ಟಿದೆ. ಅದು ಆ್ಯಕ್ಚುಲಿ ಬಸಲಿಂಗಪ್ಪ ವೀರಸಂಗಪ್ಪ ದೇಶಮುಖರ ಸರ್ಕಲ್, ಅದು ಹುತಾತ್ಮ ವೃತ್ತದು. ಅದಕ್ಕೆ ಇನ್ನೂ ತನೂ ಏನು ಅನುದಾನ ಗೌರ್ಮೆಂಟ್ದಿಂದ ಅನುದಾನ ಆಗಿಲ್ಲ. ಈಗೆಲ್ಲ ಅವ್ರು ಮಾಡ್ಕಿಸಿಂದ ಬೈತಿ ನಮ್ಮ ಯಾರು ಇವರು ನಮ್ಮ ಎಂ ಬಿ ಪಾಟೀಲ್ ಆಯಿತು, ಶಿವಾನಂದ ಪಾಟೀಲ್ ಸಾಹೇಬರು ಇವರಿಗೆ ಬೈತಿ ಸುರೇಶ್ ಅವ್ರಿಗೆ ಹೇಳಿಕಿಸಿಂದ ಅದು ಎಲ್ಲ ರೆಡಿ ಮಾಡಿಸಿದ್ದಾರೆ. ಇನ್ನು ಬಂದು ಅದನ್ನು ಸರ್ಕಲ್ ಓಪನಿಂಗ್ ಮಾಡಿಸ್ತೀನಿ ಅಂತ ಹೇಳಿದಾರೆ. ಅದನ್ನು ಕಾಕ್ತಿರಿ ಇಲ್ಲ, ಜನ್ಮಸ್ಥಳ ಇದೀರಿ ಜಂಬಿಗಿನಿ. ತಾಯಿ ತವ್ರ ಮನೆ ಇದು ರೀ. ಮತ್ತು ಕಾಕ್ತಿರಿ ರೋಕ ರೂಢಿಯಾಗಿ ಮೊದಲೇ ಹೆರಿಗೆ ಆಗೋದು ತವ್ರ ಮನೆ ಒಳಗೆ ಅಲ್ಲ. ಆ ರೂಢಿ ಪ್ರಕಾರ ಚೆನ್ನಮ್ಮ ಹುಟ್ಟಿದ ಜನ್ಮಸ್ಥಳ ಇಲ್ಲಿದೈತೆ.
ಪೂರ್ವಜ ಹಿಡ್ಕೊಂಡು ಹೇಳ್ಕೊತ ಬಂದಿದ್ದಾರೆ. ಆಮೇಲೆ ನಮಗೆ ಹಳೆ ಇದ್ರದ್ದು ಯಾವುದ್ರಿ ಇದು ಹಳೆಗನ್ನಡಲ್ಲ ಇನ್ನೊಂದು ಇದು ಬರ್ತದೆ ನೋಡ್ರಿ, ಮೋಡಿ ಅಕ್ಷರ. ಆ ಮೋಡಿ ಅಕ್ಷರ ಟ್ರಾನ್ಸ್ಲೇಷನ್ ಮಾಡಿದಾಗ ಅವೆಲ್ಲ ನಮಗೆ ಯಾರ ಮಂತನ ಏನು ಎಲ್ಲ ಸಿಕ್ಕಿದ್ದಾವೆ. ಅವು ಒಂದು 8 ವರ್ಷದಿಂದ ಇದು ಮಾಡ್ಕೊಂಡೇವ್ರು ಮೋಡಿ ಅಕ್ಷರ. ಸೊ ಇದು ಪುಣಾಕ್ ಹೋಗಿ ತೊಗೊಂಡ್ಬಂದು ಅದು ಮೋಡಿ ಅಕ್ಷರ ಇಲ್ಲಿ ಯಾರು ಮಾಡ್ಲಾಕ್ ಬರಂಗಿಲ್ಲ. ಮುದೋಳದಾಗ ಒಬ್ರು ಅದಾರ ಗುರುಗಳು, ಅವ್ರಿಗೆ ಒಬ್ರಿಗೆ ಬಿಟ್ಟು ಇಲ್ಲಿ ಯಾರು ನಮ್ಮ ಜಿಲ್ಲಾದಾಗ ಯಾರು ಮಾಡ್ಲಾಕ್ ಬರಂಗಿಲ್ಲ. ಅವರು ನಮಗೆಲ್ಲ ಟ್ರಾನ್ಸ್ಲೇಷನ್ ಮಾಡಿ ಯಾರು ಚೆನ್ನಮ್ಮ ಏನು ಬಸಲಿಂಗಪ್ಪ ಯಾರು, ಆಮ್ಯಾಗ ಚೆನ್ನಮ್ಮಗ ಪದ್ಮಾವತಿ ಎಲ್ಲಿ ಕೊಟ್ಟಿದ್ದು ಎಲ್ಲ ಅದ್ರೊಳಗೆ ಲಿಸ್ಟ್ ಅದ್ರಿ. ಅದು ಆ ಪ್ರಕಾರ ಅವರೆಲ್ಲ ನಮ್ಗೆ ಇದು ಹಾಕ್ಕೊಟ್ರು. ಮಾಡಿಲ್ಲ ಸರ್, ನಾವು ಇದೇ ಇವೆಲ್ಲ ಬಸಲಿಂಗಪ್ಪ ಮುತ್ತಿಯವ್ರದ್ದು ಇವ್ರದೇ ಒತ್ತಾಯ ಮಾಡಿದ್ದೀವಿ. ಆದ್ರೂ ಇನ್ನೂ ಅದು ಏನು ಇದು ಆಗಿಲ್ಲ. ಚೆನ್ನಮ್ಮದ ಅಂತೇಳಿ ನಾವು ಇನ್ನೂ ಒತ್ತಾಯ ಮಾಡಿಲ್ಲ. ಎಲ್ಲರೂ ಕೂತ್ಕೊಂಡು ಎಲ್ಲ ಊರ್ ಹಿರಿಯರು ಕೂತ್ಕೊಂಡು ಅದ್ರ ಒಂದು ಕಾರ್ಯಕ್ರಮದ ಒಂದು ರೂಪರೇಷೆಗಳನ್ನ ಮಾಡ್ಕೊಂಡು ಒಂದು ಕುದುರೆ ಮೇಲೆ ಕೂತ್ಕೊಂಡು ಜಂಬಿಗಿ ಮಣ್ತಂದವ್ರು, ಚೆನ್ನಮ್ಮನ ಮಣ್ತಂದವ್ರು ಆ ಒಂದು ವೀರ ಜ್ಯೋತಿಯನ್ನು ತೆಗೆದುಕೊಂಡು ಬಂದು ಸಿದ್ದೇಶ್ವರ ಗುಡಿಗೆ ಬಂದು ತಲುಪಿದ ನಂತರ ನಮ್ಮ ಕುಂಭಮೇಳ ಸ್ಟಾರ್ಟ್ ಆಗ್ತದೆ. ಗುರುಸಂಗಪ್ಪದ ವಂಶಾವಳಿನೇ ಬೆಳೆದ.